ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಫ್ರೆಂಡ್ಸ್, ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾನು ಇದೇ ರೀತಿಯಾಗಿ ಪೊಂಗಲನ್ನು ಮಾಡ್ತೀನಿ, ಸಿಹಿ ಪೊಂಗಲು. ಸೊ ಈ ಸಿಹಿ ಪೊಂಗಲು ನಮ್ಮ ಮನೆಯಲ್ಲಿ ಚಿಕ್ಕವರಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಡೀಪೋ ಅಕ್ಕಿಯನ್ನು ನಾನಿಲ್ಲಿ ತಗೋತಾ ಇರೋದು. ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೋತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆಬೇಳೆಯನ್ನು ತಗೋತಾ ಇದ್ದೀನಿ. ಫ್ರೆಂಡ್ಸ್, ನಾವು ಟೀ ಕುಡಿತೀವಲ್ಲ ಆ ಕಪ್ಪನ್ನು ನಾನಿಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 3 ಸತಿ ತಗೊಳ್ಳೋಣ. ಫ್ರೆಂಡ್ಸ್, ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ತಿಂತಾರೆ. 6 ಗ್ಲಾಸ್ ಆಗುವಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನಿಲ್ಲಿ ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಿಹಿ ಮಾಡುವಾಗ ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸಲೇಬೇಕು. 1 ಚಮಚದಷ್ಟು ತುಪ್ಪವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ನಾನು ಇದನ್ನು 3 ವಿಸಿಲನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಕಡಲೆಬೇಳೆ ಹಾಕೋದ್ರಿಂದ ಏನು ಯೂಸ್ ಅಪ್ಪ, ಹಾಗೆ ಹೆಂಗೆ ಟೇಸ್ಟ್ ಬರುತ್ತೆ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ ನಾನು ದೊಡ್ಡ ಚಮಚೆಯಿಂದ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಆ ತುಪ್ಪಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಒಣ ಕೊಬ್ಬರಿ ತುರಿ ಇಲ್ಲಪ್ಪ ಅಂದರೆ ನೀವು ಹಸಿ ಕೊಬ್ಬರಿ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದನ್ನು ಕೂಡ ಒಂದು ಪಾತ್ರೆಗೆ ನಾನು ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಅದೇ ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಈ ಸ್ವೀಟ್ ಮಾಡ್ತಾ ಇದ್ದರೆ ಒಂದು ದೊಡ್ಡ ಪಾತ್ರೆಯ ಅಳತೆಯನ್ನು ತಗೊಳ್ಳಿ. ಅದೇ ಪಾತ್ರೆಯಿಂದ ಪ್ರತಿಯೊಂದನ್ನು ನಾನು ಹೇಳೋ ರೀತಿಯಲ್ಲಿ ಹಾಕಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಇಲ್ಲಿ ನಿಮ್ಮದು ಸ್ವೀಟ್ ರೆಡಿ ಆಗುತ್ತೆ. ನಾನಿಲ್ಲಿ 2.5 ಗ್ಲಾಸ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿ ಒಂದು 2 ಕುದಿ ಬರುವವರೆಗೂ ಕುದಿಸ್ತಾ ಇದ್ದೀನಿ. ಈಗ ಇಲ್ಲಿ ರೈಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆಯಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ ನೀವು ರೈಸ್ ಕೂಡ ಎಷ್ಟು ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ ಅಂದ್ಬಿಟ್ಟು. ಹೆಸರು ಬೇಳೆ ಮತ್ತು ರೈಸು ತುಂಬಾ ಸಾಫ್ಟಾಗಿ ಇಲ್ಲಿ ಕುಕ್ ಆಗಿದೆ, ಆದರೆ ಕಡಲೆಬೇಳೆ ಮಾತ್ರ ಹಾಗೆ ಇದೆ. ಸೊ ಅದು ಹಾಗೇ ಇರಬೇಕು, ಅಂದರೇ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಕಡಲೆಬೇಳೆಯಲ್ಲಿ ಚೆನ್ನಾಗಿ ಕುಕ್ ಆಗಿದೆ, ಆದರೆ ಪೂರ್ತಿಯಾಗಿ ಮ್ಯಾಶ್ ಆಗಿಲ್ಲ. ಫ್ರೆಂಡ್ಸ್, ತುಂಬ ವಿಸಿಲ್ ಹಾಕೋಬೇಡಿ, 2ರಿಂದ 3 ವಿಸಿಲ್ ಆದರೆ ಸಾಕು. ಫ್ರೆಂಡ್ಸ್, ಈಗ ನಾವಿಲ್ಲಿ ಕುದಿತಾ ಇರುವಂಥ ಬೆಲ್ಲದ ನೀರಿಗೆ 2 ಯಾಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಯಾಲಕ್ಕಿಯನ್ನು ಸ್ವಲ್ಪ ಕುಟ್ಬಿಟ್ಟು ಸೇರಿಸ್ಕೊಳ್ಳಿ. ನಂತರ ನಾನು ಇದಕ್ಕೆ ಕುಕ್ ಮಾಡಿರುವಂಥ ರೈಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು 2ರಿಂದ 3 ಕುದಿಸಿದರೆ ಸಾಕು, ಸಿಹಿ ಪೊಂಗಲ್ ಇಲ್ಲಿ ರೆಡಿ ಆಗುತ್ತೆ. ನಾವು ಕಡಲೆಬೇಳೆ ಹಾಕೋದ್ರಿಂದ ಕಡಲೆಬೇಳೆ ಫ್ಲೇವರ್ ಕೂಡ ಇದರಲ್ಲಿ ಬರುತ್ತೆ. ಹಾಗೆ ನಾವು ಪೊಂಗಲ್ ತಿನ್ನುವಾಗ ಪೂರ್ತಿ ಕ್ರೀಮಿಯಾಗಿರುತ್ತೆ. ಒಂದೊಂದು ಕಾಳು ಇಲ್ಲಿ ಬಾಯಲ್ಲಿ ಸಿಕ್ಕಾಗ ಅದರ ಟೇಸ್ಟೇ ಚೇಂಜ್ ಆಗುತ್ತೆ. ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಹಾಗೆ ನಮಗೆ ಪೊಂಗಲ್ದು ಸಿಹಿ ಕೂಡ ಇಲ್ಲಿ ಡಬಲ್ ಆಗುತ್ತೆ. ಈಗ ನಾನಿಲ್ಲಿ ಫ್ರೈ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ತಿಳಿಯಾಗಿದ್ದಾಗೇ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ, ಅಂದ್ರೇ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಇಲ್ಲ ಅಂದರೆ ತುಂಬ ಗಟ್ಟಿ ಆದರೆ ತಿನ್ನೋಕ್ಕೆ ಟೇಸ್ಟಿಯಾಗಿ ಅನಿಸೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇನ್ನು ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸತಿ ಪ್ರತಿಯೊಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.